ಆರ್ಸಿಬಿಗೆ ಸನ್ಮಾನದ ಮೂಲಕ ಪ್ರತಿಷ್ಠೆಯ ಪ್ರದರ್ಶನಕ್ಕೆ ಮುಂದಾಗಿದ್ದ ಸರ್ಕಾರ ಕ್ರೆಡಿಟ್ ತಗೊಂಡು ಇನ್ನೇನು ಎಲ್ಲ ಚುನಾವಣೆಯಲ್ಲಿ ನಮಗೆ ವೋಟ್ ಒತ್ಬಿಡ್ತಾರೆ ಯೂತ್ ಅಂತ ಹೇಳ್ಕೊಂಡು ಕ್ರೆಡಿಟ್ ತಗೊಳ್ಳೋದಕ್ಕೆ ಮುಂದಾಗಿತ್ತು. ವಿಧಾನಸೌಧಕ್ಕೆ ಹೆಚ್ಚಿನ ಭದ್ರತೆಯ ಸಿಬ್ಬಂದಿಯನ್ನ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಕರೆಸಿಕೊಂಡಿತ್ತು. ಇದರ ಪರಿಣಾಮ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಪೊಲೀಸರೇ ಇರಲಿಲ್ಲ. ಕ್ರೀಡಾಂಗಣದಲ್ಲಿ ಭದ್ರತಾ ಲೋಪಕ್ಕೆ ಸರ್ಕಾರ ಈ ಮೂಲಕ ನೇರ ಹೊಣೆ. ಸಾವಿನ ವ್ಯಾಪಾರಿಗಳು ಯಾರು ಈಗ ಹೇಳಿ? ಸಾವಿನ ವ್ಯಾಪಾರಿಗಳು 5 ಜನ ಅಮಾಯಕ ಕಮಿಷನರು ಮತ್ತೆ ಪೊಲೀಸ್ ಸಿಬ್ಬಂದಿಗಳ ಅಥವಾ ರಾಜಕಾರಣಿಗಳ? ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಒತ್ತಾಯ ಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ನಡೆಸಿದ್ರು. ಅವ್ರದ್ದು ಜಿದ್ದು, ಅವರದ್ದು ಹಠ, ವಿರಾಟ್ ಕೊಹ್ಲಿ ಜೊತೆ ಫೋಟೋ ತಗೊಳ್ಳೇಬೇಕು, ಅದನ್ನ ಎಲ್ಲ ಕಡೆ ಹಂಚ್ಕೊಳ್ಳೇಬೇಕು ಅನ್ನುವಂತಹ ಹುಚ್ಚಾಟಕ್ಕೆ ಬಲಿಯಾಗಿದ್ದು 11 ಜನ ಅಮಾಯಕರು. ಇಲ್ಲಾಂದ್ರೆ ಅವರೆಲ್ಲ ನಮ್ಮ ಜೊತೆಗೆ ಇರ್ತಾ ಇದ್ರು. 5 ಜನ ಪೊಲೀಸರನ್ನ ತಲೆದಂಡ ಮಾಡಿದ್ರಲ್ಲ. ರಾಜಕಾರಣಿಗಳು ಅವಕಾಶವಾದಿಗಳು ಅಂತ ಕೇಳಿದ್ವಿ ನಾವು, ಈ ಕಣ್ಣಾರೆ ನೋಡ್ತಾ ಇದೀವಿ. ಈಗಲೂ ಯಾರಿಗೂ ರಾಜೀನಾಮೆ ಕೊಡಬೇಕು ಅಂತ ಅನಿಸ್ತಾ ಇಲ್ಲ. ಕುರ್ಚಿಗೆ ಅಂಟ್ಕೊಂಡೇ ಕೂತಿದ್ದಾರೆ.